ಸಂಜು, ಎನಿ ಟೈಮ್ ಆ ಲಾಯರ್ ಬಂದ್ಬಿಡ್ತಾನೆ. ರೆಡಿ ಇದೆಯಾ ತಾನೆ? ನಂಗೆ ಬರಬಾರ್ದೆಲ್ಲ ಬಂದ್ಬಿಡತ್ತೆ ಬಾಯಿಗೆ. ಇವಾಗ ಏನು ಅನ್ಕೊಂಡಿದ್ದೀರಾ ನಾನು? ನೀವು ಮನ್ಸಿಲ್ಲದ ಮನಸ್ಸಲ್ಲಿ ನಿಮ್ಮ ಡ್ಯೂಪ್ಲಿಕೇಟ್ ಹೆಂಡತಿ ಡ್ರಾಮಾಗೂ ಒಪ್ಕೊಂಡಾಗಿದೆ. ಈಗ ನೋಡಿದ್ರೆ ಇವಳು ಯಾರೋ ಬಂದು ಆದಿತ್ಯ ಮಾಮ ಅನ್ಕೊಂಡು ತಬ್ಕೊಂಡು ಮುತ್ತಿಡ್ತಾಳೆ. ಏನು ನಡೀತಿದೆ ಅಂತನಾದರೂ ಹೇಳಿ ಸರ್. ಹಾಂ ನೋಡಿ, ಈ ಹೆಂಡತಿ ಎಲ್ಲ ಯಾರೇ ಆಗಿರಲಿ ಏನೇ ಆಗಿರಲಿ ಅದೆಲ್ಲ ಲಾಯರ್ ಮುಂದೆ ಇಟ್ಕೊಳ್ಳಿ. ನನಗಿವೆಲ್ಲ ಆಗ್ಬರಲ್ಲ. ನೋಡು ಸಂಜು, ಕನ್ಫ್ಯೂಸ್ ಆಗಬೇಡ. ಆ ಬಂದು ತಪ್ಕೊಂಡು ಮುತ್ತಿಟ್ಲಲ್ಲ, ಅವಳೇ ನಿನ್ನ ಹೆಂಡತಿ ಫಿಕ್ಸು. ಅವಳ ಜೊತೆ ಕರೆಕ್ಟಾಗಿ ನಿನ್ನ ಆ್ಯಕ್ಟಿಂಗ್ ಸಿಂಕ್ ಮಾಡು. ಏನು ಫಿಕ್ಸು? ಏನು ಸಿಂಕ್ ಮಾಡೋ? ಅಯ್ಯೋ, ಫಿಕ್ಸು ಅಂದ್ರೆ ಲಾಯರ್ ಮುಂದ್ಗಡೆ ಡ್ರಾಮಾಗೆ ಅಷ್ಟೇ. ಟೆಂಪ್ರರಿ ಹೆಂಡತಿ. ಟೆಂಪ್ರವರಿ ಸರ್. ಈ ಗಂಡ ಹೆಂಡತಿ ನಾಟಕ ಎಲ್ಲ ಬೇಡ ಸರ್, ಬಿಟ್ಬಿಡಿ. ನಾನೇನೋ ಗಂಡಸು ಸರ್, ಆದರೆ ಆ ಹುಡುಗಿ ಈ ಥರ ನಾಟಕ ಮಾಡಿದ್ರೆ ಅವಳು ಲೈಫ್ ಹಾಳಾಗಲ್ವಾ? ನೋಡಕ್ ಪಾಪದವಳ ಥರ ಕಾಣಿಸ್ತಾಳೆ ಸರ್. ನೋಡು, ಅವೆಲ್ಲ ನಿನಗೆ ಬೇಡದಿರೋ ವಿಷಯ. ಹೇಳ್ದಷ್ಟು ಮಾಡು. ಅವಳು ನಿಂಗೆ ಟೆಂಪ್ರರಿ ಹೆಂಡತಿ. ಯಾರು ಟೆಂಪ್ರರಿ? ಇದು 7 ಜನ್ಮದ ಲವ್ ಮಾವ. ಇನ್ನೂ 7 ಜನ್ಮಕ್ಕೂ ನಾನೇ ನಿನ್ನ ಪರ್ಮನೆಂಟ್ ಹೆಂಡತಿ. ಕನ್ಸಲ್ಲೂ ಬೇರೆ ಹುಡುಗಿರ ಬಗ್ಗೆ ಯೋಚನೆ ಮಾಡಬೇಡ ಮಾವ. ಸರ್ ಆದಿತ್ಯ, ಅದು ಪಾಪಚ್ಚಿ ಅವಳೇನೋ ಆಸೆ ಪಟ್ಕೊಂಡು ಮಾತಾಡ್ತಾ ಇದ್ದಾಳೆ. ನೀನ್ ಯಾಕೆ ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ನೋಡಿ ಮೇಡಮ್, ಇದೆಲ್ಲ ಜಾಸ್ತಿ ಆಯಿತು. ಯಾವ್ದು ಜಾಸ್ತಿ ಆಯಿತು? ನೀನು ನನ್ನ ಜೀವ ಅಂತ ಬದುಕ್ತಿದ್ದೀನಿ. ನೀನು ಎಲ್ಲೇ ಹೋದ್ರೂ ನಾನು ಅಲ್ಲಿಗೆ ಬರ್ತೀನಿ. ನೀನು ನಂಗೆ ಬೇಕು ಅಷ್ಟೆ. ಅಂಜು, ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿರು. ಮಾವ ಇನ್ನೂ ಇಲ್ಲಿಗೆ ಅಡ್ಜಸ್ಟ್ ಆಗಿಲ್ಲ. ಅದರಲ್ಲೂ ನೀನು ಈಗಷ್ಟೇ ಬಂದಿದ್ಯಾ. ನೋಡು, ನಿನ್ನ ಪ್ರೀತಿ ಇದನ್ನೆಲ್ಲ ಸರಿ ಮಾಡುತ್ತೆ. ಸರಿ ಹೋಗಲೇಬೇಕು. ನಾನು ನನ್ನ ಮಾವನ್ನ ರೂಟಿಗೆ ತಂದ್ಕೋತೀನಿ. ಏಯ್, ನಿನಗೇನು ಮೆಂಟ್ಲಾ ನಿನಗೆ? ನೋಡು, ಯಾರು ನಿನ್ನ ಮಾವ? ನಾನು ನಿನ್ನ ಮಾವನೂ ಅಲ್ಲ, ನಿನ್ನನ್ನು ಮದುವೆ ಆಗೋ ಹುಡುಗಿನೂ ಅಲ್ಲ. ನಾನು ಸಂಜು, ಕಾರ್ ಡ್ರೈವರ್ ಸಂಜು. ನನ್ನನ್ನು ಸುಮ್ಮನೆ ಬಿಟ್ಬಿಡಿ. ಸಂಜು ಅಲ್ಲ, ಆದಿತ್ಯ ಮಾವ. ಅಂಜಲಿಗೆ ಸಂಜುಗೆ ಮದುವೆ ಮಾಡಿಬಿಡೋಣ. ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ತಾಳಿ ಕಟ್ಸ್ಕೊಂಡು ಬರೋಣ. ಆಮೇಲೆ ಲಾಯರ್ ಬಂದ ಮೇಲೆ ಅದು ಹೆಂಗ್ ಬಂತು ಈ ವಿಚಾರ? ಏನ್ ಗೊತ್ತು ನಿನ್ಗೆ ಅವನ ಬಗ್ಗೆ? ಯಾವ ಜಾತಿ, ಯಾವ ಕುಲ, ಯಾವ ಗೋತ್ರ ಏನು ಗೊತ್ತಿಲ್ಲ ನಿಂಗೆ. ಸೊ ಆಫ್ಟರ್ ಆಲ್ ಅವನೊಬ್ಬ ಕಾರ್ ಡ್ರೈವರು. ಅಂಥವನ ಜೊತೆ ನಿನ್ನ ಮಗಳನ್ನ ಏನಮ್ಮ ಇದು? ಸೊ ವಾಟ್? ಈಗೇನು? ಅಲ್ಲಮ್ಮ ಅಣ್ಣಯ್ಯ, ನನಗೆ ನನ್ನ ಮಗಳು ಮುಖ್ಯ. ಈ ಆಸ್ತಿ ಪಾಸ್ತಿ ಎಲ್ಲದಕ್ಕಿಂತ ಅವಳು ಖುಷಿಯಾಗಿರೋದೇ ನನಗೆ ಮುಖ್ಯ. ಅವಳೇ ನನಗೆ ದೊಡ್ಡ ಆಸ್ತಿ. ಈಗ ಅವಳು ಸಂಜುನ ಇಷ್ಟಪಡ್ತಿದ್ದಾಳೆ. ಸೊ ಅವರಿಬ್ರು ಮದುವೆ ಆಗಬೇಕು ಅಷ್ಟೆ. ಬೇಕು ಅಂತಾನೆ ನಾನು ತೋಡಿರೋ ಹಳ್ಳಕ್ಕೆ 2 ಮಿಕ ಬೀಳ್ತಾ ಇವೆ ಅಂದ್ರೆ ಬಿಡಕ್ಕಾಗುತ್ತಾ? ಆಯ್ತಮ್ಮ, ಓಕೆ, ನೀನು ಹೇಳ್ದಂಗೆ ಆಗಲಿ. ನೀನು ಸರಿಯಾಗಿ ಯೋಚನೆ ಮಾಡಿರ್ತೀಯ ಅಂತ ನಂಬಿದ್ದೀನಿ. ನಾನು ಒಂದು ಸರಿ ಡಿಸೈಡ್ ಮಾಡಿದ್ರೆ ಅದರಿಂದ ಹಿಂದೆ ಹೋಗೋ ಮಾತೇ ಇಲ್ಲ. ಅದು ನಿನಗೂ ಗೊತ್ತಲ್ವಾ? ಆಯ್ತು, ಓಕೆ.
ನನಗೆ ಟೋಪಿ ಹಾಕಕ್ಕೆ ನೋಡ್ತಾನೆ ನಮ್ಮ ಅಣ್ಣಯ್ಯ. ದುಡ್ಡಿನ ವಿಷಯದಲ್ಲಿ ನಾನು ಯಾರನ್ನೂ ನಂಬಲ್ಲ. ಅವನ ಅಣ್ಣ ಆದ್ರೇನು. ಅಣ್ಣಯ್ಯ, ನಿನ್ನ ಕ್ರಿಮಿನಲ್ ಬ್ರೈನ್ನ ನಾನು ಯಾವತ್ತೋ ಹೈಜಾಕ್ ಮಾಡಾಗಿದೆ. ಅಲ್ಲಿರೋ ಅಲ್ಪ ಸ್ವಲ್ಪ ಬುದ್ಧಿನ ಯೋಚನೆ ಮಾಡಿ ಖರ್ಚು ಮಾಡು. ನೀನು ಒಂದು ಕ್ಷಣನೂ ಇಲ್ಲಿರಬೇಡ, ಹೊರಡು ಇಲ್ಲಿಂದ, ಹೋಗು. ನಾನು ಹೇಳ್ತಾ ಇದ್ದೀನಿ, ಒಂದು ನಿಮಿಷನೂ ಇಲ್ಲಿರಬೇಡ, ಹೋಗು ಹೋಗು. ಯಾಕೆ ಹಾಗೆ ನೋಡ್ತಾ ಇದೀಯಾ? ಹೋಗಕ್ಕೆ ಮನಸ್ಸಿಲ್ವಾ? ಈ ನರ್ಕದಲ್ಲೇ ಸಾಯ್ತೀಯಾ? ಯಶೋದ, ನೀವು? ಹೌದು, ನಾನೇ ಹಗ್ಗ ಬಿಚ್ಚಿರೋದು. ನಿನ್ನ ಕೂಡಾಕಕ್ಕೂ ಕಟ್ಟಾಕಕ್ಕೂ ಕುಮ್ಮ ಕೊಟ್ಟಿರೋ ಅದೇ ರಾಕ್ಷಸಿ ಈಗ ನಿನ್ನ ಬಿಟ್ಟು ಕಳಿಸ್ತಾ ಇರೋದು ಅದೇ ರಾಕ್ಷಸಿ. ನಂಗೆ ಯಾಕೋ ನಂಬಕ್ಕಾಗ್ತಿಲ್ಲ. ಇದರಲ್ಲಿ ಏನೋ. ನಿನ್ನ ಅನುಮಾನಕ್ಕೆ ಇದು ಸಮಯ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಹೊರಟೋಗು ಮೊದಲು. ಅಲ್ಲ, ಇಷ್ಟು ದಿನ ಇಲ್ದಿದ್ದ ಮನಸ್ಸು ಈಗ ಯಾಕೆ? ನನ್ನನ್ನೇನಾದರೂ ಸಿಗಾಕ್ಸೋ ಪ್ಲ್ಯಾನ್ ಇದೆಯಾ? ಒಬ್ಬ ಒಳ್ಳೆಯವನು ಕೆಟ್ಟವನಾದ ಅಂದರೆ ಜನ ಬೇಗ ನಂಬಿಡ್ತಾರೆ. ಅದೇ ರಾಕ್ಷಸ ಮನುಷ್ಯ ಆದ ಅಂದರೆ ಯಾರೂ ನಂಬಲ್ಲ. ಅಂಗುಲಿ ಮಾಲನ್ಗೆ ಜನ ಕಲ್ ತಗೊಂಡು ಹೊಡೆದ್ರಂತೆ. ಹಾಗಾಯ್ತಮ್ಮ ನನ್ನ ಕತೆ. ಅದು ಹಾಗಲ್ಲ. ನನ್ನನ್ನು ಬಿಟ್ಟು ಕಳಿಸಿದ್ರೆ ನಿಮ್ಗೇನು ಲಾಭ? ತೃಪ್ತಿ. ಪಾಪ ಕಳ್ಕೊಂಡಿರೋ ಲಾಭ, ಪುಣ್ಯ ಪಡ್ಕೊಂಡಿರೋ ಲಾಭ. ಇನ್ನೇನು ಬೇಕೇ ಹೇಳು ನನಗೆ? ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ. ಆದರೆ ಮತ್ತೆ ಯಾಕೆ ಕೆದಕ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೀವು ನನ್ನ ಹತ್ರ ಅತ್ಯಂತ ಕ್ರೂರಿಯಾಗಿ ಬಿಹೇವ್ ಮಾಡಿದ್ರೆ. ಆದರೆ ಈಗ ಯಾಕೆ ಸಡನ್ ಚೇಂಜು? ಜ್ಞಾನೋದಯ ಕೆಲವ್ರಿಗೆ ಸಣ್ಣ ವಯಸ್ಸಲ್ಲೇ ಆಗುತ್ತೆ, ಆದರೆ ನನಗೆ ಈಗಷ್ಟೇ ಆಗಿದೆ. ಅದು 2 ಏಟ್ ಬಿದ್ದ ಮೇಲೆ. ನನ್ನನ್ನು ಕತ್ತಿಡ್ದು ಸಾಯಿಸಕ್ಕೆ ಬಂದವನು ನಾಳೆ ದಿನ ನಿನಗೆ ಮನೆಯಲ್ಲಿ ಯಾವ ರೀತಿ ಟಾರ್ಚರ್ ಕೊಡ್ಬೋದು ಅನ್ನೋ ಯೋಚನೆ ನನಗೆ ಅವಾಗಿಂದ ಕಾಡ್ತಾನೆ ಇತ್ತು. ವಿಶ್ವಜಿತ್ ಫ್ರೆಂಡು ತುಂಬ ಕೆಟ್ಟವನು. ಇನ್ನು ವಿಶ್ವಜಿತ್ ಅವನಿಗಿಂತ ಕೆಟ್ಟವನು. ನಿನ್ನನ್ನು ಮುಗ್ಸಕ್ಕೂ ಹೇಸಲ್ಲ. ನೀನು ಮೊದಲಿನಿಂದ ಹೊರಡು. ನಾನು ಅವ್ರನ್ನ ಹೇಗಾದರೂ ಸಂಭಾಳಿಸ್ಕೊಳ್ತೀನಿ. ನೀನು ಹೊರಡು. ಥ್ಯಾಂಕ್ ಯು. ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ. ಎಲ್ಲ ಸರಿ ಹೋದ್ಮೇಲೆ ನಾನು ಮತ್ತೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರಿ ಸರಿ, ಬೇಗ ಹೊರಡು ಹೊರಡು. ದೇವರು ಬಂದಂಗೆ ಬಂದೆ ಅಣ್ಣಯ್ಯ. ನಿಮ್ಮಿಬ್ಬರ ಅಮರ ಪ್ರೇಮ ಕಹಾನಿಗೆ ಕ್ಲೈಮ್ಯಾಕ್ಸ್ ಕೊಡಕ್ಕೆ ಅಣ್ಣಯ್ಯ, ನಮ್ಗೆ ಅನುಭವ ಮಾಡ ಅಣ್ಣಯ್ಯ. ನೀ ಕೈ ಮುಗಿತೀರಣ್ಣಯ್ಯ. ಆ ಕಾರಲ್ಲಿ ಯಾರೋ ಕೂತಿದ್ರು, ಡ್ರೈವ್ ಮಾಡ್ತಾ ಇದ್ರು. ನನಗೂ ಏನೋ ಇದೆ ಅನ್ಸ್ತಿದೆ. ಜಲ ಪ್ರವಾಹ ಪಾವಿತ ಸ್ಥಳಿ ಭುಜಂಗ ತುಂಗ ಮಾಲಿಕ